ಹಾಯ್ ನಮಸ್ತೆ, ವಿದ್ಯಾರಾಜ್ ವ್ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹಿಸ್ಕಿರೋ ಅಂಥ ಅವರೆಬೇಳೆಯಿಂದ ಮಿಕ್ಸ್ಚರ್ನ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಈ ರೀತಿ ಅವರೆಕಾಳನ್ನ ಬಿಡಿಸಿ ನೆನೆಸಿಟ್ಕೊಂಡಿರಿ. ನೋಡಿ, ಈ ರೀತಿ ಸಿಪ್ಪೆ ತೆಗೆದು ಅವರೆಕಾಳನ್ನ ಇಸಿಕ್ಬಿಟ್ಟು ಈ ರೀತಿ ಹಿದ್ಕಿರೋ ಅಂಥ ಅವರೆಬೇಳೆನ ತೆಗೆದಿಟ್ಕೊಳ್ಳಿ. ಇದರಲ್ಲಿ ಯಾವಾದರೂ ಹುಳುಕಿದ್ರೆ ಅವನ್ನ ನೋಡಿ ತೆಗೆದಾಕ್ಬಿಡಿ. ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಇವನ್ನ ಸ್ವಲ್ಪ ಸಮಯ, ಒಂದು 10 ನಿಮಿಷ ಸ್ವಲ್ಪ ನೀರು ಆರಲಿಕ್ಕೆ ಬಿಡಿ. ನೋಡಿ, ಈ ರೀತಿಯಾಗಿ ತೆಳುವಾಗಿ ಹಾಡಿರಿ. ನೋಡಿ, ಇದರಲ್ಲಿ ಸ್ವಲ್ಪ ಕೆಟ್ಟೋಗಿರೋಂಥ ಕಾಳುಗಳಿತ್ತು, ಅದನ್ನು ಸಹ ತೆಗಿತಾ ಇದ್ದೀನಿ. ನೋಡಿ, ಇದನ್ನು ಇವಾಗ 10 ನಿಮಿಷ ಆದ ನಂತರ ತೆಕ್ಕೊಳ್ಳಿ. ಇಲ್ಲಿ ಒಂದು ಬಾಣಲಿನಲ್ಲಿ ಎಣ್ಣೆನ ಹಾಕಿ ಸ್ಟವ್ನ ಆನ್ ಮಾಡಿ ಕಾಯ್ಲಿಕ್ಕಿಡಿ. ಎಣ್ಣೆ ಕಾದ ನಂತರ ಈ ಅವರೆಕಾಳುಗಳನ್ನ ಡೈರೆಕ್ಟಾಗಿ ಹಾಕಿ. ಇವೇನು ಸಿಡಿಯೋದಿಲ್ಲ, ನೊರೆ ಬರುತ್ತೆ ಸ್ಟಾರ್ಟಿಂಗ್ನಲ್ಲಿ. ಹಾಗಾಗಿ ತುಂಬ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಇವು ಪೂರ್ತಿಯಾಗಿ ಮೇಲೆ ಬರ್ತವೆ ತೇಲಿ, ಆವಾಗ ಕ್ರಂಚಿ ಆಗಿರ್ತವೆ. ಒಂದನ್ನೊಂದು ಈ ರೀತಿ ಮಾಡಿದಾಗ ನಿಮಗೆ ಸೌಂಡ್ ಬರುತ್ತೆ, ಆವಾಗ ಇದು ರೆಡಿಯಾಗಿದೆ ಅಂತ. ಈಗ ಒಂದು ಟಿಶ್ಯೂ ಪೇಪರ್ ಮೇಲೆ ಇವನ್ನ ತೆಕ್ಕೊಳ್ಳಿ. ಎಕ್ಸೆಸ್ ಆಯಿಲ್ ಏನಿರುತ್ತೆ ಅದನ್ನು ಇನ್ನೊಂದೆರಡು ಟಿಶ್ಯೂ ಪೇಪರ್ನ ಹೆಲ್ಪ್ನಿಂದ ನೋಡಿ ಎಕ್ಸೆಸ್ ಆಯಿಲ್ನ ಈ ರೀತಿಯಾಗಿ ಒರೆಸ್ಕೊಳ್ಳಿ. ಇದರಲ್ಲೇನು ತುಂಬ ಆಯಿಲ್ ಇರೋದಿಲ್ಲ, ಆದರೂ ಸಹ ಒರೆಸ್ಕೊಳ್ಳಿ. ನೋಡಿ, ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಕೊಬ್ಬರಿನ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡಿದ್ದೀನಿ. ಹಾಗೆ ಎಣ್ಣೆಯಲ್ಲಿ ಕರೆದಿರೋ ಅಂಥ ಅವಲಕ್ಕಿ, ಎಣ್ಣೆಯಲ್ಲಿ ಕರೆದಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಇವೆಲ್ಲವನ್ನು ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ಹಿಸ್ಕಿರೋಂಥ ಬೇಳೆ ಸ್ನ್ಯಾಕ್ಸ್ ರೆಡಿಯಾಗಿದೆ. ಈ ಮಿಕ್ಸರ್ನ ಒಂದು 15 ದಿನ ಇಟ್ಕೊಂಡು ನಾವು ಆರಾಮಾಗಿ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.